ಈಗೇನು ಆಪರೇಷನ್ ಸಿಂಧೂರ ಆಯಿತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಮ್ಮ ಜೊತೆಗೆ ನಿವೃತ್ತ ಸೈನಿಕ ಶರತ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಸೇನೆಯಲ್ಲಿ ಸೇವೆಯನ್ನ ಮಾಡಿರ್ತೀರಾ, ಇಂತಹ ಅನೇಕ ಅಟ್ಯಾಕ್ಗಳನ್ನ ಫೇಸ್ ಮಾಡಿರ್ತೀರಾ. ಬಟ್ ಈ ಒಂದು ಆಪರೇಷನ್ ಸಿಂಧೂರ ಏನಿದೆ ಇದ್ರ ಬಗ್ಗೆ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ನೋಡಿ, ಭಾರತದ ಸೇನಾ ಪಡೆಗಳು ಈ ಆಪರೇಷನ್ ಸಿಂಧೂರವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಹೇಗೆ ಅವರು ಅದನ್ನು ಯೋಜನೆ ಮಾಡಿದ್ದಾರೆ ಅದೇ ಯೋಜನೆಗೆ ಅನುಸಾರವಾಗಿ ಕಾರ್ಯಗತಗೊಳಿಸಿದ್ದಾರೆ. ಬಹಳ ವಿಶೇಷ ಕಾರ್ಯಾಚರಣೆ, ಬಹಳ ಉತ್ತಮ ಕಾರ್ಯಾಚರಣೆ, ಒಂದು ಸಂತೋಷದ ಸುದ್ದಿ ಅದು. ಈ ಪಾಕಿಸ್ತಾನಿ ಉಗ್ರರಿದ್ದಾರಲ್ಲ, ಇವರಿಗೆ ಪಾಕಿಸ್ತಾನಿ ಸೇನೆಯ ಬೆಂಬಲ ಇಲ್ದಿದ್ರೆ ಅಥವಾ ಅವರು ಸೇನೆಯವರ ಹಿಂದೆ ನಿಲ್ಲದಿದ್ರೆ ಅವರಿಗೆ ಸ್ಥಾನಮಾನ ಇಲ್ಲ. ಅಲ್ಲಿ ಉಗ್ರರೇ ನಿಲ್ಲುವುದಿಲ್ಲ. ಅವರು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಉಗ್ರರು ಬಂದು ಗಲಾಟೆ ಮಾಡ್ತಾ ಇರೋದು ಯಾಕೆ ಅವರ ಹಿಂದೆ ಪಾಕಿಸ್ತಾನಿ ಸೈನಿಕರಿದ್ದಾರೆ ಆದ ಕಾರಣ. ಸೊ ಅವರನ್ನು ದಮನ ಮಾಡಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿತ್ತು. ಆರ್ಥಿಕವಾಗಿ ಇಕನಾಮಿಕ್ ಬ್ಲಾಕೇಡ್ ಮಾಡೋದು ಅಥವಾ ವಾಟರ್ ಸಪ್ಲೈ ಅಂದ್ರೆ ನೀರಿನ ನದಿಗಳಿಗೆ ನೀರಿನ ಅಡ್ಡ ಹಾಕುವುದು ಎಲ್ಲ ಕಾರ್ಯಕ್ರಮ ಹಂಗೆ ಹಮ್ಮಿಕೊಂಡಿದ್ದೇವೆ. ಆದರೆ ಪಾಕಿಸ್ತಾನ ಆರ್ಮಿಗೆ ಈ ಇಕನಾಮಿಕ್ ಬ್ಲಾಕೇಡು ಇಂಥದ್ರಲ್ಲಿ ಅಷ್ಟು ಪೆಟ್ಟಾಗುದಿಲ್ಲ. ಅವರಿಗೆ ಪೆಟ್ಟು ತಗೊಳ್ಳುವುದು, ಅವರಿಗೆ ಬುದ್ಧಿ ಬರುವುದು ಸೈನ್ಯ ಕಾರ್ಯಾಚರಣೆಯಿಂದ ಮಾತ್ರ. ಆದ ಕಾರಣ ಈ ಸೈನ್ಯ ಕಾರ್ಯಾಚರಣೆ ಸರ್ಕಾರ ಮಾಡಿದ್ದು ಬಹಳ ಉತ್ತಮವಾದ ಕಾರ್ಯಕ್ರಮ. ಅವರಿಗೆ ಇದು ಬಿಸಿ ತರ್ತದೆ, ಈ ಸೈನಿಕ ಕಾರ್ಯಾಚರಣೆ ಇದು ಬಿಸಿ ತರ್ತದೆ. ಮತ್ತೆ ನೋಡಿ, ಸೈನ್ಯ ಕಾರ್ಯಾಚರಣೆ ಮಾಡಿದ್ದು ಬಹಳ ವಿಶೇಷತೆ ಏನಂತ ಹೇಳಿದ್ರೆ, ಈ ಗುರಿ ಉಂಟಲ್ಲ, ಟಾರ್ಗೆಟ್ ಅಂತ ಹೇಳ್ತೇವೆ, ಗುರಿ. ಈ ಗುರಿಯನ್ನು ಬಹಳ ಆಯ್ಕೆ ಮಾಡುವಾಗ ತುಂಬಾ ಸೂಕ್ಷ್ಮವಾಗಿ, ಬಹಳ ಕ್ರಮಬದ್ಧವಾಗಿ ಒಂದು ತುಂಬಾ ಅದನ್ನು ಹಿಂಬದಿಯಲ್ಲಿ ಆಲೋಚನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಗೆ ಎರಡು ಹೇಳ್ತೇನೆ. ಅಲ್ಲಿ ಬಹವಾಲ್ಪುರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಉಂಟು, ಹಾಗೆ ಅಲ್ಲಿ ಹಾಕಿದ್ದಾರೆ. ಮತ್ತೆ ಹಾಗೇನೆ ಮುರಿಡ್ಕಿ ಅಂತ ಉಂಟು, ಈ ಪಾಕಿಸ್ತಾನದ ಒಳಗೆ ಉಂಟದ್ದು. ಆಕ್ರಮಿತ ಕಾಶ್ಮೀರದಲ್ಲಿ ಇಲ್ಲ, ಅದು ಪಾಕಿಸ್ತಾನದಲ್ಲಿ ಉಂಟು, ಮುರಿಡ್ಕಿ ಅಂತ. ಈ ಅಮೃತ್ಸರನ ಆಚೆ ಬದಿಯಲ್ಲಿ, ಅಮೃತ್ಸರ ನಮ್ಮ ಭಾರತದಲ್ಲಿ ಇತ್ತು. ಅಲ್ಲಿ LET ಲಷ್ಕರ್ ಎ ತೈಬಾ ಅವರ ಹೆಡ್ ಕ್ವಾರ್ಟರ್ಸ್ ಉಂಟು. ಸೊ ಹೀಗೆ ಬಹಳ ಒಂದು ಕ್ರಮಬದ್ಧವಾಗಿ ಸಿಲೆಕ್ಟ್ ಮಾಡಿ ಟಾರ್ಗೆಟ್ ಹಾಕಿದ್ದಾರೆ. ಎರಡನೇದ್ದು ವಿಶೇಷತೆ ಏನಂತ ಹೇಳಿದ್ರೆ, ಇದರಲ್ಲಿ ಸೈಡ್ ನಲ್ಲಿ ಯಾರಿಗೂ ಪೆಟ್ಟಾಗಬಾರ್ದು, ಅದಕ್ಕೆ ಇಂಗ್ಲಿಷ್ ನಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೇವೆ, ಮೇಲಾಧಾರದ ಹಾನಿ ಅಂತ ಹೇಳ್ತೇವೆ. ಈ ಮೇಲಾಧಾರದ ಹಾನಿ ಆಗ್ಬಾರ್ದು, ಕೊಲ್ಯಾಟ್ರಲ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಪ್ರೆಸಿಷನ್ ಬಾಂಬಿಂಗ್ ಯೂಸ್ ಮಾಡಿದ್ದಾರೆ. ಇದು ಮಿಸೈಲ್ ಅಟ್ಯಾಕ್ ಮಾಡಿದ್ದು. ಈ ಮಿಸೈಲ್ಗಳನ್ನು ಪ್ರೆಸಿಷನ್ ಬಾಂಬಿಂಗ್ ಒಂದು ವಿಜ್ಞಾನದಲ್ಲಿ ಉಂಟು, ಅದನ್ನು ಉಪಯೋಗಿಸಿ ಮಾಡಿದ್ದಾರೆ. ಸೊ ಈ ಬಾಂಬ್ ಅಲ್ಲಿಯೇ ಹೋಗಿ ಬಿದ್ದಿದೆ, ಎಲ್ಲಿ ಬೀಳ್ಬೇಕಿತ್ತು ಹಾಗೆ, ಆಚೀಚೆ ಹೋಗಿ ಕೊಲ್ಯಾಟ್ರಲ್ ಡ್ಯಾಮೇಜ್ ಏನು ಮಾಡಲಿಲ್ಲ. ಮೂರನೇದು ವಿಶೇಷತೆ ಏನಂತ ಹೇಳಿದ್ರೆ, ಸರ್ಕಾರದ್ದು ಒಂದು ಇದಿತ್ತು, ಇದರಲ್ಲಿ ಮುಂದಕ್ಕೆ ಎಸ್ಕಲೇಷನ್ಗೆ ಅವಕಾಶ ಇರಬಾರದು ಅಂತ. ಅಂದ್ರೆ ಮುಂದೆ ಇದನ್ನು ದೊಡ್ಡ ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಒಂದು ಪರಿಗಣಿಸಲಿಕ್ಕೆ ಪಾಕಿಸ್ತಾನಕ್ಕೆ ಅವಕಾಶ ಸಿಗಬಾರದು ಅಂತ. ಆದ ಕಾರಣ ಖಾಲಿ ಟಾರ್ಗೆಟ್ ಅನ್ನು ಎಲ್ಲಿ ಉಗ್ರರಿದ್ದಾರೆ ಅಲ್ಲಿ ಹಾಕಿದ್ದಾರೆ, ಬೇರೆ ಕಡೆ ಎಲ್ಲಿಯೂ ಹಾಕ್ಲಿಲ್ಲ. ಪಾಕಿಸ್ತಾನಿ ಸೈನಿಕರ ನೆಲೆಗಳನ್ನು ಮುಟ್ಲೇ ಇಲ್ಲ. ಪಾಕಿಸ್ತಾನಿಗಳ ಬೇರೆ ಇಲ್ಲಿ ಕಮ್ಯುನಿಕೇಶನ್ ಹೆಡ್ ಕ್ವಾರ್ಟರ್ಸ್ ಉಂಟು, ಅದನ್ನು ಮುಟ್ಲಿಲ್ಲ. ಖಾಲಿ ಈ ಉಗ್ರರಿದ್ದಾರೆ ಅವರ ಬಗ್ಗೆ. ಇಲ್ಲಿ ಒಂದೇ ನೋಡ್ಬೇಕಾದ ಏನಂತ ಹೇಳಿದ್ರೆ, ನಾವು ತುಂಬಾ ದಿವಸದಿಂದ ಹೇಳ್ತಾ ಇದ್ದೇವೆ, ನಾವು ಬರ್ತೇವೆ ಬಂದು ನಿಮ್ಮನ್ನು ಹೊಡಿತೇವೆ ಅಂತ. ಆದ ಕಾರಣ ಈ ಉಗ್ರರ ದೊಡ್ಡ ದೊಡ್ಡ ಮುಖಂಡರುಗಳನ್ನು ಪಾಕಿಸ್ತಾನಿ ಸೇನೆ ಸ್ಥಳಾಂತರಿಸಿರಬಹುದು, ನಮ್ಮ ಅನಿಸಿಕೆ ಸ್ಥಳಾಂತರಿಸಿರಬಹುದು. ಆಗ ಈ ಕ್ಷಿಪಣಿ ದಾಳಿ ಆಗುವಾಗ ದೊಡ್ಡ ದೊಡ್ಡ ನಾಯಕರುಗಳು ಈ ಉಗ್ರರ ಅವರನ್ನು ಬೇರೆ ಕಡೆಗೆ ಮುಂಚೆನೆ ಕಳಿಸಿರ್ಬಹುದು, ಸೇಫ್ಟಿ ಮೆಜರ್ ಆಗಿ ಪಾಕಿಸ್ತಾನ ಆರ್ಮಿ. ಸೊ ಆದ ಕಾರಣ ಅವರು ಸಿಕ್ಕಿದಾರ ಇಲ್ವಾ ಗೊತ್ತಿಲ್ಲ, ಅದು ಇವತ್ತು ಗೊತ್ತಾಗ್ಬೋದು. ಅದು ಹೆಚ್ಚು ತಾಪತ್ರ ಇಲ್ಲ. ಅದು ಸ್ಯಾಟಲೈಟ್ ನ ಮುಖಾಂತರ ಮತ್ತು ಬೇಹುಗಾರಿಕೆ ಮುಖಾಂತರ ಲೋಕಲ್ ಗ್ರೌಂಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಗೊತ್ತಾಗ್ತದೆ. ಅದು ಒಂದ್ ದಿವಸದಲ್ಲಿ ಸಂಗತಿ ಗೊತ್ತಾಗ್ತದೆ ಯಾರ್ಯಾರು ಹೋಗಿದ್ದಾರೆ ಮೇಲೆ ಅಂತ. ಕೆಲವು ಹೆಸರುಗಳು ಈಗಲೇ ಬರ್ಲಿಕ್ಕೆ ಶುರು ಆಗಿದ್ವೆ, ಮತ್ತೆ ಕೆಲವು ಇನ್ನು ಮುಂದಕ್ಕೆ ಬರ್ಲಿಕ್ಕೆ ಉಂಟು ಯಾರ್ಯಾರು ಹೋಗಿದ್ದಾರೆ ಅಂತ. ಅಂತೂ ಒಳ್ಳೆ ಉತ್ತಮ ಕಾರ್ಯಕ್ರಮ ಸರ್ಕಾರದವರು ಮಾಡಿದ್ದಾರೆ.
ಒಂದು ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸಿದ್ದಾರೆ. ಮಿಲಿಟರಿಯ ಇದರಲ್ಲಿ ಒಂದು ಫೋಕಸ್ಡ್ ಅಟ್ಯಾಕ್, ಅದು ಫೋಕಸ್ಡ್ ಅಟ್ಯಾಕು, ಮತ್ತೆ ಕೊಲೆಟ್ರಲ್ ಡ್ಯಾಮೇಜ್ ಇಲ್ಲದ್ದು, ಮತ್ತೆ ಅದು ಎಸ್ಕಲೇಟ್ ಆಗ್ಲಿಕ್ಕೆ ಮುಂದೆ ಹಾಗೆ ಅಂತ ಒಂದು ಇದನ್ನು ಆಲೋಚನೆ ಮಾಡಿದ್ದಾರೆ ಸರ್. ಅಂದ್ರೆ ಇಲ್ಲಿ ಒಂದು ಯುದ್ಧ ಆಗ್ಬೇಕಾ ಬೇಡವಾ ಅನ್ನುವಂಥದ್ದು ಒಂದು ಆಪ್ಷನ್ ಇತ್ತು, ಎಲ್ಲಾ ಮಾಧ್ಯಮಗಳಲ್ಲೂ ಅದೇ ಚರ್ಚೆ ಆಗ್ತಾ ಇತ್ತು, ಯುದ್ಧ ಆಗ್ಬೇಕಾ ಬೇಡವಾ, ಆದ್ರೆ ಇನ್ನಷ್ಟು ಆಗುತ್ತೆ ಅಂತ. ಬಟ್ ಪಾಕಿಸ್ತಾನಕ್ಕೆ ಇದೊಂದು ಸ್ಯಾಂಪಲ್ ಅನ್ಸುತ್ತೆ, ನಾವು ಯುದ್ಧ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ, ಜಸ್ಟ್ ಉಗ್ರರ ನೆಲೆಗಳ ಮೇಲೆ ನಾವು ಅಟ್ಯಾಕ್ ಮಾಡಿದಾಗ ಹೇಗಿರುತ್ತೆ ಅದನ್ನ ನೀವು ಮುಟ್ ನೋಡ್ಕೊಳ್ಳಿ ಅನ್ನೋ ರೀತಿಯಾಗಿ ಅಟ್ಯಾಕ್ ಮಾಡ್ದಂಗಿತ್ತು ಇದು. ಒಂದು ತಾವು ಹೇಳಿದ್ದು ಕರೆಕ್ಟು. ನೋಡಿ, ಪಾಕಿಸ್ತಾನಕ್ಕೆ ಒಂದು ಪೆಟ್ಟು ಇಂತ ಗುದ್ದು ಬಿದ್ದೇನೆ ನಮಗೆ ಬುದ್ಧಿ ಬರೋದು, ಆದರೆ ಇದನ್ನು ಯುದ್ಧ ಅಂತ ಪರಿಗಣಿಸ್ಲಿಕ್ಕೆ ಆಗುದಿಲ್ಲ. ಇದು ಯುದ್ಧ ಅಲ್ಲ, ಇದು ಲೋಕಲ್ ಕಾರ್ಯಾಚರಣೆ, ಅಂದ್ರೆ ಸ್ಥಾನಿಕವಾಗಿ ಒಂದು ಚಿಕ್ಕ ಕಾರ್ಯಾಚರಣೆಗಳು. ಆದರೆ ಯುದ್ಧದ ಹಾಗೇನೆ ಉಂಟು. ಮಿಸೈಲ್ ಅಟ್ಯಾಕ್ ಅಲ್ಲಿ ಹೋಗಿ ಮಿಸೈಲ್ ಅಟ್ಯಾಕ್ ಮಾಡಿದ್ದು, ಅವರೆಲ್ಲ ಅವರ ಬಿಲ್ಡಿಂಗ್ ಗಳನ್ನು, ಅವರ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಕಮ್ಯುನಿಕೇಶನ್ ಸೆಂಟರ್ಸ್, ಸಂವಹನ ಕೇಂದ್ರಗಳನ್ನು, ಇವುಗಳನ್ನ ನಾಶಪಡಿಸಿದ್ರೆ ಅವುಗಳನ್ನು ಪುನಃ ಸ್ಥಾಪಿಸ್ಲಿಕ್ಕೆ ಅಲ್ಲಿಯೇ, ಮತ್ತೆ ಅವುಗಳಿಗೆ ಹಣ ಬೇಕು, ಜನರು ಬೇಕು. ಅದು ಪಾಕಿಸ್ತಾನಕ್ಕೆ ಬಹಳ ಕಷ್ಟದ ಕೆಲಸ. ಈಗ ಕೆಲವು ಉಗ್ರರ ದೊಡ್ಡ ದೊಡ್ಡ ಸ್ಥಾನಗಳನ್ನು ಇವತ್ತು ನಾಶ ಮಾಡಿದ್ದೇವೆ, ಇದನ್ನು ಪುನಃ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನಕ್ಕೆ. ಅಲ್ಲಿ ಅಷ್ಟು ಖರ್ಚು ಬೇಕು, ಅದಕ್ಕೆ ಹಣ ಬೇಕು, ಅದಕ್ಕೆ ಜನರು ಬೇಕು, ಅದೆಲ್ಲ ಅಲ್ಲಿ ಅವರ ಇಲ್ಲ. ಸೊ ಆದ ಕಾರಣ ತುಂಬಾ ಉಗ್ರರು ಇನ್ನು ಜಾಗ್ರತೆಯಲ್ಲಿ ಎಲ್ಲ ಹಿಂಬದಿಗೆಲ್ಲ ಓಡಿರ್ಬೇಕು ಅದು ಆದ ಕೂಡಲೇನೆ. ಅಂದ್ರೆ ಸರ್, ಯುದ್ಧ ಆದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾಗುತ್ತೆ, ಅದರಲ್ಲೂ ಕೂಡ ಮಾನವ ಸಂಪನ್ಮೂಲ, ನಾಗರಿಕರ ಮೇಲೆ ಹಾನಿ ಉಂಟಾಗುತ್ತೆ, ನಾಗರಿಕರನ್ನ ಕಳ್ಕೊಳ್ಬೇಕಾಗುತ್ತೆ. ಅದ್ರ ಬದಲು ನಾವು ಉಗ್ರರ ತಾಣಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಪಾಸಿಟಿ ನಮ್ಮ ಸೇನೆಗಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿರೋದು ಈ ಆಪರೇಷನ್ ಸಿಂಧೂರ ಮೂಲಕ. ಖಂಡಿತ ಖಂಡಿತ ತಾವು ಹೇಳಿದ್ದು ಬಿಲ್ಕುಲ್ ಕರೆಕ್ಟು. ಯುದ್ಧ ಮಾಡೋದೇನಕ್ಕೆ, ಯುದ್ಧ ಅಂತ ಹೇಳಿದ ಕೂಡಲೇ ಉಂಟಲ್ಲ, ಅದ್ರಲ್ಲಿ ತುಂಬಾ ಸಂಗತಿ ಉಂಟು. ಒಂದು ಸೈನಿಕರು ಒಬ್ಬರಿಗೊಬ್ರು ಎದುರುಗಳು ಹೊಡೆದುಕೊಳ್ಳುದು ಅದು ಒಂದು, ಬೇರೆ ಇಕಾನಮಿ, ಅವರ ಇಕಾನಮಿ, ನಮ್ಮ ಇಕಾನಮಿ, ಎರಡು ಕಡೆಯಲ್ಲೂ ತುಂಬೆಟ್ಟಾಗ್ತದೆ. ಒಂದು ವಾರದ ಯುದ್ಧ ಅಂತ ಹೇಳಿದ್ರೆ ಒಂದು 4-5 ವರ್ಷದ ಇಕಾನಾಮಿಕ್ ಡೆವಲಪ್ಮೆಂಟ್ ನಿಂತು ಬಿಡ್ತದೆ ಒಂದು ವಾರದ ಯುದ್ಧದಲ್ಲಿ. ಸೊ ಆದ ಕಾರಣ ಯುದ್ಧ ಅಂತ ಮಾಡ್ಲಿಕ್ಕೆ ನಮ್ಗೆ ಸರಿಯಲ್ಲ. ಇದು ಯುದ್ಧದ ಮಾದರಿಯಲ್ಲಿ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ, ಮತ್ತೆ ಇನ್ನು ಮುಂದಕ್ಕೆ ಬುದ್ಧಿ ಕಲಿಸುವುದು ಒಂದು ವಿಷಯ, ಅದಲ್ಲದೆ ಮುಂದಕ್ಕೆ ಈ ಉಗ್ರರು ಒಳಗೆ ಬಂದು ಇಂತ ಹತ್ಯೆ ಮಾಡುದು, ಬೇರೆ ಬೇರೆ ಬೇಡಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುದು, ಇದಕ್ಕೆಲ್ಲ ಒಂದು ಹದ್ದುಬಸ್ತು ಮಾಡ್ಲಿಕ್ಕಾಗ ಇದು ಒಂದು ಉತ್ತಮ ಕಾರ್ಯಕ್ರಮ. ಇದನ್ನು ನೋಡಿ ಇನ್ನು ಮುಂದಕ್ಕೆ ಅವರು ಪಕ್ಕನೆ ಸದ್ಯಕ್ಕೆ ಬರ್ಲಿಕ್ಕಿಲ್ಲ. ಸರ್, ಅಂದ್ರೆ ಸದ್ಯಕ್ಕೆ ಇದ್ರ ಬಗ್ಗೆ ಅಟ್ಯಾಕ್ ಮಾಡೋದ್ರ ಬಗ್ಗೆ ಆಗ್ಲಿ ಅಥವಾ ಉಗ್ರರ ದಾಳಿ ಮಾಡೋದ್ರ ಬಗ್ಗೆ ಪಾಕಿಸ್ತಾನ ಯೋಚನೆ ಮಾಡಲ್ಲ ಅನ್ಸುತ್ತೆ. ಈ ಒಂದು ಆಪರೇಷನ್ ಸಿಂಧೂರ ಆಗಿರೋದ್ರಿಂದ ಸದ್ಯ ನಾವೆಲ್ಲೂ ಕೂಡ ಭಾರತದ ಮೇಲೆ ಆಗಲಿ ಅಥವಾ POK ಮೇಲೆ ನಾವು ಕಣ್ಣಿಡಬೇಕು ಅಂತಾನೋ ಅಟ್ಯಾಕ್ ಮಾಡಬೇಕು ಅಂತಾನೋ ಪ್ಲಾನ್ ಮಾಡಲ್ಲ ಅನ್ಸುತ್ತೆ ಉಗ್ರರು. ಉಗ್ರರು ಏನು ಪ್ಲಾನ್ ಮಾಡ್ತಾರೆ ಅದೆಲ್ಲ ಪಾಕಿಸ್ತಾನ ಆರ್ಮಿ ಮಾಡಿದ ಪ್ಲಾನು. ಉಗ್ರರ ನೆಲೆ ಪಾಕಿಸ್ತಾನ ಆರ್ಮಿಯಿಂದಲೇ ಬರುವುದು. ಅವರಿಗೆ ಹಣವು ಅಲ್ಲಿಂದ ಬರಬೇಕು, ಅಲ್ಲಿಗೆ ಪ್ರಶಿಕ್ಷಣೆ, ಅವರಿಗೆ ಟ್ರೈನಿಂಗ್ ಅಲ್ಲಿಂದಲೇ ಬರಬೇಕು, ಎಲ್ಲ ಸಪೋರ್ಟು ಪಾಕಿಸ್ತಾನಿ ಸೇನೆಯಲ್ಲಿ ಬರಬೇಕು ಉಗ್ರರಿಗೆ. ಅವರಿಗೆ ಬೇರೆ ಇನ್ಕಮು ಇಲ್ಲ, ಬೇರೆ ಅವರಿಗೆ ಐಡಿಯಾವೂ ಇಲ್ಲ. ಸೊ ಆದ ಕಾರಣ ಉಗ್ರರನ್ನು ನಾವು ಗಮನಿಸಿದರೆ ಒಂದು ರೀತಿಯಲ್ಲಿ ಪಾಕಿಸ್ತಾನಿ ಸೇನೆಗೆ ಒಂದು ಹಿನ್ನಡೆ ಆಗ್ತದೆ ತುಂಬಾ. ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕೆ. ನೋಡಿ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ ನಡೀತು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಹೇಗೆ 9 ಉಗ್ರರ ತಾಣಗಳನ್ನು, ಅಂದರೆ ಉಗ್ರರು ಎಲ್ಲೆಲ್ಲಿರ್ತಾರೆ ಆ ತಾಣಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಧ್ವಂಸ ಮಾಡಲಾಯಿತು ಅಂತ. ಅಂದರೆ ನಾಗರಿಕರನ್ನ ಟಚ್ ಮಾಡದೆ, ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗದೇ ಇರೋ ರೀತಿಯಾಗಿ ಮಾಡಿದಂಥ ಈ ಒಂದು ವಾಯುಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಮಿಲಿಟರಿ ಸೇನೆ ಮಾಡಿದಂಥ ದಾಳಿ ಏನಿದೆ ಅದಕ್ಕೆ ಸಾಕಷ್ಟು ವ್ಯಾಪಕವಾದಂಥ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಾರಣ ಎಲ್ಲರೂ ಯುದ್ಧ 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 ಅಂತ ಇದ್ರು. ಯುದ್ಧ ಆಯಿತು ಅಂದರೆ ಯಾವ ರೀತಿ ನಷ್ಟ ಆಗುತ್ತೆ ಅದನ್ನು ಗಮನಿಸಿರ್ಬೋದು. ಹಾಗಾಗಿ ಉಗ್ರರನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನು ಮಾಡಲಾಗಿದೆ.